ಏನ್ ದುರ್ದೈವನೋ ಏನೋ ಆಂಧ್ರದ ವಿಜಯವಾಡದಲ್ಲಿ ಒಂದು ಘೋರವಾದ ಆಕ್ಸಿಡೆಂಟ್ ಸಂಭವಿಸಿದೆ. ಹೆದ್ದಾರಿಯಲ್ಲಿ ನಡೆದಂತ ಈ ಒಂದು ಆಕ್ಸಿಡೆಂಟ್ನಲ್ಲಿ ಕಾರು ಧಗ ಧಗ ಅಂತ ಹೇಳಿ ಉರಿದು ಹೋಗಿದೆ. ಇದೇ ಒಂದು ಪ್ರಕರಣದಲ್ಲಿ ಒಬ್ರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಇನ್ನೊಬ್ರು ಸ್ಥಿತಿ ಗಂಭೀರವಾಗಿದೆ. ಇನ್ನು ಹೋಗ್ತಾ ಇದ್ರು ಒಂದು ದುರಂತ ಸಂಭವಿಸಿಯೇ ಬಿಟ್ಟಿದೆ. ಹೆದ್ದಾರಿಯಲ್ಲಿ ಧಗ ಧಗಿಸಿ ಹೊತ್ತು ಉರಿದಿದೆ ಈ ಒಂದು ಕಾರು. ಘಟನೆ ನಡೆದಿರುವಂತದ್ದು ಆಂಧ್ರದ ವಿಜಯವಾಡದ ಹತ್ರ ಭೀಕರ ಅಪಘಾತ ಒಂದು ಸಂಭವಿಸಿಬಿಟ್ಟಿದೆ. ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಈ ಕಾರಣಕ್ಕಾಗಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಂತ ಈಗ ಸದ್ಯಕ್ಕೆ ಊಹಿಸಲಾಗಿದೆ. ಇನ್ನಷ್ಟೇ ವರದಿಗಳು ಹೊರ ಬರಬೇಕಿದೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದಿರುವಂತಹ ಈ ಘಟನೆ ನೀವು ವಿಜುವಲ್ಸ್ ನಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಒಮ್ಮೆ ನೋಡಿ ಹೇಗೆ ಹೆದ್ದಾರಿಯಲ್ಲಿ ಧಗ ಧಗನೆ ಉರಿದು ಹೋಗಿದೆ ಕಾರು. ಸ್ಥಳದಲ್ಲಿ ತಪ್ಪಿಸ್ಕೊಳ್ಳಕ್ ಆಗದೆ ಆ ಒಂದು ಕಾರ್ನಿಂದ ಸಕಾಲದಲ್ಲಿ ಹೊರಗೆ ಬರಕ್ ಆಗದೆ ಇರುವಂತಹ ಒಬ್ಬ ವ್ಯಕ್ತಿ ಅಲ್ಲೇ ಉರಿದು ಹೋಗಿದ್ದಾರೆ. ಇನ್ನು ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ನೀವು ನೋಡ್ತಿದ್ದೀರಾ, ಆಂಧ್ರದ ವಿಜಯವಾಡದಲ್ಲಿ ಇಂಥದೊಂದು ಭೀಕರ ಅಪಘಾತ ಸಂಭವಿಸಿದೆ. ಸಹಜವಾಗಿ ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಈ ಸಮಯದಲ್ಲಿ ಜಾಸ್ತಿ ಇರುತ್ತೆ. ಅದರಲ್ಲೂ ಹೆದ್ದಾರಿಯಲ್ಲಿ ಒಂದು ಸಣ್ಣ ಕಿಡಿ ತಾಕಿದ್ರು ಸಾಕು. ಕೆಲವೊಂದು ಮೂಲಗಳ ಪ್ರಕಾರ ಈ ಸಿಗರೇಟ್ ತುಂಡುಗಳನ್ನ ಎಸೆದಿರುವಂತ ಮಾಹಿತಿ ಕೂಡ ಬರ್ತಾ ಇರುವಂತದ್ದು.